ಹಲೋ, ನಮಸ್ಕಾರ ಸ್ನೇಹಿತರೆ. ಈ ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 3 ಎಕರೆ ಜಮೀನು ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್, ಕೆಂಪು ಮಣ್ಣಿನ ಭೂಮಿ. ಜಾಗ ಮಾತ್ರ ಸೂಪರಾಗಿದೆ. ಒಳ್ಳೆ ನೀರಾವರಿ ಇರುವಂತಹ ಒಂದು ಏರಿಯಾ. ಪಕ್ಕದಲ್ಲೂ ಕೂಡ ಒಂದು ಬಿಲ್ಡಿಂಗ್ ಕಟ್ಕೊಂಡಿದ್ದಾರೆ, ವಾಸ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ಇದ್ರ ಪಕ್ಕದಲ್ಲಿ ಒಂದು ತೋಟ ಮಾಡಿದ್ದಾರೆ. ಈ ಜಾಗದಲ್ಲಿ ನಮಗೆ ನೀರು 3 ಕಡೆ ಚಾನಲ್ ವಾಟ್ರ್ ಇದೆ ಸ್ನೇಹಿತರೆ. 3 ಕಡೆಗೆ ನಮಗೆ ಕೆನಲ್ ವಾಟ್ರ್ ಇದೆ. ನಾವು ಯಾರ ಭೂಮಿ ಮೇಲೂ ಹೋಗೋಂಗಿಲ್ಲ, ಯಾರ ಭೂಮಿ ಮೇಲೆ ಬರೋಂಗೂ ಇಲ್ಲ. ಸ್ಟೇಟ್ ಹೈವೇಯಿಂದ ನಿಮಗೆ ಇದು 1.5 ಕಿಲೋಮೀಟ್ರಿಂದ 2 ಕಿಲೋಮೀಟ್ರ್ ಆಗಬಹುದು ಸ್ನೇಹಿತರೆ. 2 ಕಿಲೋಮೀಟ್ರ್ ಅಂತೂ ಆಗೋಲ್ಲ, 1.5 ಕಿಲೋಮೀಟ್ರ್ ಅಂತೂ ಕನ್ಫರ್ಮ್ ಆಗುತ್ತೆ. ಮಣ್ಣಂತೂ ನೋಡ್ತಾ ಇದ್ದೀರಾ, ಟಾಪ್ ಆಗಿದೆ. ಭೂಮಿ ಅಂತೂ ಸ್ಕ್ವಯರ್ ಆಗಿ ತುಂಬ ಚೆನ್ನಾಗಿದೆ. ಪ್ರಕೃತಿ ಇಷ್ಟಪಡೋರಿಗೆ ಇದು ಟಾಪ್ 1 ಜಾಗ ಸ್ನೇಹಿತರೆ. ಯಾಕೆಂದರೆ ಬೆಟ್ಟದ ತಪ್ಪಲಲ್ಲಿ ಕಂಡುಬರುವ ಇದೊಂದು ಜಾಗ ತುಂಬ ಚೆನ್ನಾಗಿದೆ. ಹತ್ತಿರದಲ್ಲೇ ಡ್ಯಾಮ್ ಇದೆ ಸ್ನೇಹಿತರೆ. ಕಾಮನ್ನಾಗಿ ಚಾನಲ್ಗಳಲ್ಲಿ ಒಂದು 6 ತಿಂಗಳು ನೀರು ಬಿಡ್ತಾರೆ, ನೆಕ್ಸ್ಟು ನೀರು ಬಿಡೋಲ್ಲ. ನಮಗಿಲ್ಲ, ಹಂಗಿಲ್ಲ ಸ್ನೇಹಿತರೆ. ಡ್ಯಾಮ್ ನೀರು, ಹಿನ್ನೀರು ಇಲ್ಲಿ ಹರ್ಕೊಂಡು ಬರ್ತಾ ಇರ್ತಾವೆ. ಆವಾಗ ನಾವು ವರ್ಷ ಪೂರ್ತಿ ನೀರನ್ನ ಉಪಯೋಗಿಸ್ಬೋದು. ಮತ್ತು ನಮ್ಮ ಡ್ಯಾಮ್ಗೆ ಕಾವೇರಿಯಿಂದ ಪೈಪ್ಲೈನ್ ಮಾಡಿದ್ದಾರೆ, ನೀರು ಕೂಡ ಬಿಡ್ತಾ ಇದ್ದಾರೆ. ಅದರಿಂದ ನಮಗೆ ಇಲ್ಲಿ ನೀರಿನ ತೊಂದರೆ ಅಂತೂ ಇಲ್ಲವೇ ಇಲ್ಲ. ಮಳೆ ಬರಲಿ ಬರದೆ ಹೋಗಲಿ, ಒಂದು 5 ವರ್ಷ ಮಳೆ ಬರ್ದೋದ್ರೂ ಇಲ್ಲಿ ನೀರಿಗೇನು ಬರೋಲ್ಲ. ಯಾಕೆಂದರೆ ಬೆಟ್ಟದ ತಪ್ಪಲಲ್ಲಿ ಇರುವುದರಿಂದ ಮಳೆ ಬಿದ್ದ ನೀರು ಕೂಡ ಇಲ್ಲೇ ಸ್ಟೋರೇಜ್ ಆಗಿರುತ್ತೆ. ನಮ್ಮ ಡ್ಯಾಮ್ ನೀರು ಕೂಡ ಇಲ್ಲೇ ಭೂಮಿ ಒಳಗಡೆ ಸ್ಟೋರೇಜ್ ಆಗಿರೋದ್ರಿಂದ ನಮಗಿಲ್ಲಿ ನೀರು ಟಾಪ್ 1 ಆಗಿರುತ್ತೆ ಸ್ನೇಹಿತರೆ. ನಾವು ರೈಟ್ ಬಗ್ಗೆ ದಯವಿಟ್ಟು ಬಿಟ್ಬಿಡಿ. ಯಾಕೆಂದರೆ ನಮಗೆ ಒಳ್ಳೆ ಜಾಗ ಸಿಕ್ಕಿದಾಗ ನಮಗೆ ರೈಟ್ ಮಾತ್ರ ಅಷ್ಟು ಇದಕ್ಕೆ ಬೆಳಕಿಗೆ ಬರೋಲ್ಲ. ಇವರು 1 ಎಕರೆಗೆ 35 ಲಕ್ಷ ಹೇಳ್ತಾರೆ ಸ್ನೇಹಿತರೆ. ಖಾಲಿ ಜಾಗ ಆಗಿರ್ಬೋದು, 1 ಎಕರೆಗೆ 35 ಲಕ್ಷ ಹೇಳ್ತಾರೆ. ನೇರ ಕೂತ್ಕೊಂಡಾಗ ಇದ್ರ ಜಾಸ್ತಿ ಏನು ರೈಟ್ ಡೌನ್ ಮಾಡಲ್ಲ ಸ್ನೇಹಿತರೆ. ಅವ್ರು ಮಾಡಿದ್ರೆ ಸ್ವಲ್ಪನೇ ಮಾಡೋದು. ಯಾಕೆಂದರೆ ನಮಗಿಲ್ಲಿ ಸುತ್ತಮುತ್ತ ಒಳ್ಳೆ ವಾತಾವರಣ, ಒಳ್ಳೆ ಗಾಳಿ, ಒಳ್ಳೆ ಪರಿಸರ ತುಂಬ ಚೆನ್ನಾಗಿದೆ. ಮನುಷ್ಯನಿಗೆ ಏನು ಅವಶ್ಯಕತೆ ಇದೆಯೋ ಪ್ರತಿಯೊಂದು ಕೂಡ ಟಾಪ್ ಆಗಿದೆ ಸ್ನೇಹಿತರೆ. ನಾವು ಈ ಥರದ ಜಾಗದಲ್ಲಿ ಒಂದು ಫಾರ್ಮ್ ಹೌಸ್ನ ಕಟ್ಕೊಂಡು ಆರಾಮಾಗಿ, ನೋಡಿ ಅವ್ರು ಏನು ಕಟ್ಟಿದ್ದಾರೆ ಅದೇ ಥರ ನಾವಿಲ್ಲಿ ಫಾರ್ಮ್ ಹೌಸ್ ಕಟ್ಕೋಬೋದು ಸ್ನೇಹಿತರೆ. ಇಲ್ಲೂ ಕೂಡ ಅಕ್ಕಪಕ್ಕದಲ್ಲಿ ಲ್ಯಾಂಡ್ಗಳಲ್ಲಿ ಮನೆಗಳನ್ನ ಕಟ್ಕೊಂಡು ಜನಗಳು ವಾಸ ಮಾಡ್ಕೊಂಡಿದ್ದಾರೆ. ಇಲ್ಲಿ ಫಾರೆಸ್ಟ್ ಟ್ರಂಚ್ ಹತ್ರ ಇರ್ಬೋದು. ಇಲ್ಲಿ ಟ್ರಂಚ್ ಮಾಡಿರೋದ್ರಿಂದ ಇಲ್ಲಿ ಯಾವುದೇ ರೀತಿಯ ಆ್ಯನಿಮಲ್ಸ್ಗಳು ಈ ಕಡೆ ಬರೋದಿಲ್ಲ. ಅಲ್ಲಿಂದ ಸೋಲಾರ್ ಫೆನ್ಸಿನಲ್ಲಿ ಎಲ್ಲ ಕಡೆಗೂ ಅವರು ಬಿಟ್ಟಿದ್ದಾರೆ. ನೋಡಿ, ಇಲ್ಲದೆ ಹೋಗಿದ್ರೆ ಇಲ್ಲೆಲ್ಲ ಅಚ್ಚುಕಟ್ಟಾಗಿ ಇನ್ನೂ ಫೆನ್ಸಿಂಗ್ ಹಾಕ್ಕೊಂಡು ಅವರು ವ್ಯವಸಾಯ ಮಾಡಬೇಕಾಗಿತ್ತು. ಇಲ್ಲಿ ಯಾರು ಕೂಡ ನಿಮಗೆ ಫೆನ್ಸಿಂಗ್ ಹಾಕ್ಕೊಂಡು ಅಷ್ಟಾಗಿ ವ್ಯವಸಾಯ ಮಾಡ್ತಿಲ್ಲ ಅಂತಲೇ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಯಾವುದೇ ಪ್ರಾಣಿಗಳು ಕೂಡ ಬರೋದಿಲ್ಲ. ಆದರೆ ಜಾಗ ಮಾತ್ರ ಸೂಪರಾಗಿದೆ, ಅನುಕೂಲವಾಗಿದೆ. ನೋಡಿ, ಪಕ್ಕದಲ್ಲೇ ಮಣ್ಣು ಎಷ್ಟು ಚೆನ್ನಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ನೀವು ಬಂದಿಲ್ಲಿ ಕಣ್ಣಾರ ಕಂಡಾಗ ಮಾತ್ರ ಇನ್ನೂ ನೀವು ಆಶ್ಚರ್ಯ ಪಡ್ತೀರಿ. ಯಾಕೆಂದರೆ ಈ ಪ್ರಕೃತಿ ಸೊಬಗನ್ನ ಇಷ್ಟಪಡೋವಂಥವ್ರು ಯಾರು ಕೂಡ ಜಾಗದ ಬಗ್ಗೆ 2 ಮಾತಾಡಲ್ಲ ಸ್ನೇಹಿತರೆ. ಅಷ್ಟು ಚೆನ್ನಾಗಿದೆ ಸ್ನೇಹಿತರೆ. ಇದು ಬಂದು ಮೈಸೂರಿಗೆ ನಿಮಗೆ ಒಂದು 75 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಮೈಸೂರಿಗೆ ಇದು 75 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಗೆ 135 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಜಾಗ ಅಷ್ಟು ಅನುಕೂಲವಾಗಿದೆ. ಹೇಳಿದ್ನಲ್ಲ, ಇಲ್ಲೊಂದು ಫಾರ್ಮ್ ಹೌಸ್ ಕಟ್ಕೊಂಡು ನಮಗೆ ಬೇಕಾಗಿರುವಂತಹ ಪ್ರತಿಯೊಂದು, ನೋಡಿ ಕೆನಲ್ ವಾಟ್ರು ಯಾವ ಕಡೆ ಈ ಕಡೆಗೆ ಹೋಗಿದೆ, ಈ ಕಡೆಗೆ ಹೋಗಿದೆ, ಇನ್ನು ಆ ಕಡೆ ಬದಿಗೂ ಕೂಡ ಕೆನಲ್ ವಾಟ್ರ್ ಹೋಗಿದೆ ಸ್ನೇಹಿತರೆ. ನಾವು ಇಲ್ಲಿ ನಮಗೆ ಆಸೆ ಏನಿದೆ, ನಮ್ಮ ಕನಸು ಏನಿದೆ, ಈಡೇರಿಸ್ಕೊಳ್ಳೋಕ್ಕೆ ಟಾಪ್ 1 ಜಾಗ ಮಾತ್ರ. ಯಾಕೆಂದರೆ ಇಲ್ಲಿ ಅಡಿಕೆ ಹಾಕ್ತೀರ, ಬಾಳೆ ಹಾಕ್ತೀರ, ತೆಂಗು, ಮಾವು, ದಾಳಿಂಬೆ, ಸಪೋಟ, ನೆಲ್ಲಿಕಾಯಿ, ಬೆಟ್ಟಿನಲ್ಲಿ ನಾನಾ ರೀತಿಯ ಗಿಡಗಳನ್ನ, ಸೇಬು ಹಾಕ್ತೀರ ಸ್ನೇಹಿತರೆ. ಸೇಬು ಹಾಕಿ, ಇದೇ ಏರಿಯಾದಲ್ಲಿ ಒಬ್ಬರು ಸೇಬು ಹಾಕಿ ಬೆಳೀತಾ ಇದ್ದಾರೆ. ಮಾಮೂಲಿ ಸೇಬು ಹಾಕಿದ್ದಾರೆ, ವಾಟರ್ ಆ್ಯಪಲ್ ಹಾಕಿದ್ದಾರೆ, ನೇರಳೆ ಹಾಕಿದ್ದಾರೆ, ಅನೇಕ ರೀತಿಯ ಹಣ್ಣಿನ ಗಿಡಗಳು ಹಾಕಿ ಬೆಳೀತಾ ಇದ್ದಾರೆ. ನಾವು ಕೂಡ ಇದರಲ್ಲಿ ಹಣ್ಣಿನ ಗಿಡಗಳನ್ನ ಬೆಳೀಲಿಕ್ಕೆ
ತುಂಬ ಚೆನ್ನಾಗಿದೆ ನೋಡಿ. ಬೆಟ್ಟದ ಸುತ್ತ ಪ್ಲಸ್ ಸೊಬಗು ಎಷ್ಟು ಸೂಪರಾಗಿದೆ ನೋಡಿ ಸ್ನೇಹಿತರೆ. ಗುಡ್ಡ ತುಂಬ ಚೆನ್ನಾಗಿದೆ. ಯಾವತ್ತೂ ಅಷ್ಟೇ ಈ ಥರ ಲೊಕೇಶನ್ನು ನಮಗೆ ಬೇರೆ ಕಡೆ ಕಂಡು ಬರೋಲ್ಲ. ಲೊಕೇಶನ್ ಕಂಡು ಬರ್ಬೋದು, ನೀರು ಸಿಗಲ್ಲ ನಮಗಿಲ್ಲಿ. ಲೊಕೇಶನ್ ಆಗಲಿ, ನೀರಾಗಲಿ, ಜಾಗ ಆಗಲಿ ಪ್ರತಿಯೊಂದು ಕೂಡ ಸುಪೀರಿಯರ್ ಆಗಿದೆ. ನಾವಿಲ್ಲಿ ಫಾರ್ಮ್ ಹೌಸ್ ಬೇಕಾದ್ರೂ ಮಾಡ್ಬೋದು, ಇಲ್ಲ ರೆಸಾರ್ಟ್ ಟೈಪ್ ಕೂಡ ಮಾಡ್ಬೋದು. ಯಾಕೆಂದರೆ ಪ್ರತಿಯೊಬ್ಬರು ಕೂಡ ಪ್ರಕೃತಿ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ಈ ಥರ ಗಾಳಿ, ಈ ಥರ ವಾತಾವರಣ, ಇಲ್ಲಿ ಮನೆಗಳು ಕಟ್ಕೊಂಡು ವಾಸ ಇರೋದ್ರಿಂದ ನಮಗೂ ಕೂಡ ಒಂದು ಧೈರ್ಯ. ನೋಡಿ, ಯಾರು ಇಲ್ಲದೆ ಹೋಗಿದರೆ, ಒಂದು ಮನೆಯೂ ಕಟ್ಟದೆ ವ್ಯವಸಾಯ ಮಾಡ್ದೆ ಹೋಗಿದ್ರೆ ನಾವು ಯೋಚನೆ ಮಾಡಬೇಕು, ಓ ಇಲ್ಲಿ ಆ್ಯನಿಮಲ್ಸ್ ಕಾಟ ಇದೆ, ಓ ಇಲ್ಲಿ ಯಾರು ಇಲ್ಲವೇ ಇಲ್ಲ, ನಾವೇನು ಮಾಡೋದಪ್ಪ ಅಂತ. ಅಂದರೆ ಇಲ್ಲಿ ನಮಗಿಲ್ಲಿ ಪ್ರತಿಯೊಬ್ಬರು ವಾಸ ಮಾಡ್ಕೊಂಡು ಈ ಜಾಗದಲ್ಲಿ ಇದ್ದಾರೆ ಸ್ನೇಹಿತರೆ. ಮನೆಗಳನ್ನ ಕಟ್ಕೊಂಡು ಅವ್ರವ್ರ ಲ್ಯಾಂಡ್ಗಳಲ್ಲಿ ಅವ್ರು ಇರೋದ್ರಿಂದ ನಾವು ಕೂಡ ಒಳ್ಳೆ ತೋಟ ಮಾಡಲಿಕ್ಕೆ ನಮಗಿದು ಒಳ್ಳೆ ಜಾಗ, ಒಳ್ಳೆ ವಾತಾವರಣ, ಒಳ್ಳೆ ಪರಿಸರ ಆಗಿದೆ. ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ 6364469778 ಈ ನಂಬರ್ ಕಾಲ್ ಮಾಡಿ ಸ್ನೇಹಿತರೆ. ನಮ್ಮ ದೇಹದಲ್ಲಿ ಬೋನ್ಸ್ ಆಗಲಿ, ನಮ್ಮ ಉಸಿರಾಟ ಆಗಲಿ, ಹಾರ್ಟ್ ಅಟ್ಯಾಕ್ ಅಂತೀವಿ, ಅದಕ್ಕೆಲ್ಲ ಒಳ್ಳೆ ಗಾಳಿ, ಒಳ್ಳೆ ಪರಿಸರ, ಒಳ್ಳೆ ಜಾಗದ ವಾತಾವರಣ ಬೇಕಾಗುತ್ತೆ ಸ್ನೇಹಿತರೆ. ಈ ಥರ ಜಾಗ ನಮ್ಮ ಮತ್ತೊಂದು ಕಡೆ ಸಿಗೋದಿಲ್ಲ. ನೀರು ಕೂಡ ಅಷ್ಟೇ ಚೆನ್ನಾಗಿದೆ ಸ್ನೇಹಿತರೆ. ನೀವು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ 6360446978 ನಂಬರ್ ಕಾಲ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಹೆಚ್ಚು ಜನಗಳಿಗೆ ತಲುಪೋದ್ರಿಂದ ಎಷ್ಟೋ ಜನಗಳು ಈ ಥರ ಪ್ರಕೃತಿ ಸೊಬಗು ಬೇಕು ಅನ್ನೋರಿಗೆ, ಪ್ರಕೃತಿನ ತುಂಬ ಇಷ್ಟಪಡೋ ಅಂಥವ್ರಿಗೆ ನೋಡಿ ತುಂಬ ಅನುಕೂಲ ಆಗುತ್ತೆ. ನೀವು ಮಾಡೋ ಶೇರಿಂದ ಒಳ್ಳೆ ನೀರಿನ ವಾತಾವರಣ ಹುಡುಕೋರ್ಗೂ ಕೂಡ ತುಂಬ ಅನುಕೂಲ ಆಗುತ್ತೆ ಸ್ನೇಹಿತರೆ. ರೈಟನ್ನು ದುಬಾರಿ ಅಲ್ಲ. ಇವತ್ತಿನ ರೈಟ್ಗೆ ಖಾಲಿ ಭೂಮಿಗಳಿಗೆ ಬಾಯಿ ಬಂದು ರೈಟ್ ಹೇಳ್ತಾರೆ 40-50 ಅಂತ. ನೀರಿರಲ್ಲ. ನೀರಿನ ವಾತಾವರಣ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.